ಅತ್ತೆ ಕೊಟ್ರೆ ಸೊಸೆಗೆ ಬರಲ್ಲ, ಸೊಸೆ ಅದೇ ಬೇಡ ಬಿಡಿ ಅಲ್ಲ ಕೊಡ್ತಾ ಇಲ್ವಲ್ಲ ಏನು. ರಾಜ್ಯದಲ್ಲಿ ಗ್ಯಾರಂಟಿ ಬಲದ ಮೇಲೆ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಇದೀಗ 2.5 ವರ್ಷ ಪೂರ್ಣಗೊಳಿಸ್ತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಯಾವ ಗ್ಯಾರಂಟಿ ಬಲದ ಮೇಲೆ ಅಧಿಕಾರಕ್ಕೆ ಬಂದಿತ್ತು ಕಾಂಗ್ರೆಸ್ ಸರ್ಕಾರ, ಅದೇ ಗ್ಯಾರಂಟಿ ಅಂದರೆ ಪ್ರಮುಖವಾಗಿ ಈ ಗ್ಯಾರಂಟಿ ವಿಚಾರ ಅಂದರೆ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದ ಕಾರಣ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು. ಆ ಕಾರಣಕ್ಕಾಗಿಯೇ ರಾಜ್ಯದಲ್ಲಿ ಇವತ್ತು ಮಹಿಳೆಯರಿಗೆ ಕೆಲವೊಂದು ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು. ಆದರೆ ಅವುಗಳಲ್ಲಿ ನಿರಂತರತೆ ಕಂಡು ಬರ್ತಾ ಇಲ್ಲ. ಅಂದರೆ ಕೆಲವೊಂದು ತಿಂಗಳು ಕೊಡ್ತಾರೆ, ಕೆಲವೊಂದು ತಿಂಗಳು ಕೊಡೋದಿಲ್ಲ ಅನ್ನೋ ಮಾತುಗಳು ಸಹ ಕೇಳಿ ಬರ್ತವೆ. ಆದರೆ ಈ ನಡುವೆ ಇದೀಗ ಮತ್ತೆ ರಾಜ್ಯದಲ್ಲಿ ಗ್ಯಾರಂಟಿ ವಿಚಾರ ಮತ್ತೆ ಸದ್ದು ಮಾಡ್ತಾ ಇರುವುದು, ಜೊತೆಗೆ ಬೆಳಗಾವಿ ಚಳಿಗಾಲದ ಅಧಿವೇಶನ ಸದ್ಯ ನಡೀತಾ ಇದೆ. ಅದರಲ್ಲೂ ಸಹ ಈ ಗ್ಯಾರಂಟಿ ವಿಚಾರ, ಅದರಲ್ಲೂ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆ ವಿಚಾರ ಇದೀಗ ರಾಜ್ಯದಲ್ಲಿ ಪ್ರಾರಂಭವಾಗಿರುವಂಥದ್ದು. ಮುಖ್ಯವಾಗಿ ನೋಡಬೇಕಂದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈಗಾಗಲೇ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಒಂದು ವಿಚಾರ ಅಂದರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂದರೆ ಹಗರಣ ಆಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಸದನದ ಗಮನವನ್ನು ಸೆಳೆಯುವ ಪ್ರಯತ್ನವನ್ನು ಮಾಡಿದರು. ಜೊತೆಗೆ ಬಿಜೆಪಿ ನಾಯಕರು ಸಾಕಷ್ಟು ಒಂದು ದಾಖಲೆಗಳನ್ನು ಸಹ ಸದನದಲ್ಲಿ ಬಿಡುಗಡೆ ಮಾಡಿದರು. ಆದರೆ ಈ ವಿಚಾರ ಇದೀಗ ಸಾಕಷ್ಟು ಒಂದು ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಯಾಕಂದರೆ 2 ತಿಂಗಳ ಅಥವಾ 4 ತಿಂಗಳ ಹಣಗಳು ಮಹಿಳಾ ಅಕೌಂಟ್ಗೆ ಜಮೆ ಆಗಿಲ್ಲ, ಅಂದರೆ ಮಹಿಳೆಯರ ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇಲ್ಲ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇರುವಂಥದ್ದು. ಈ ಬಗ್ಗೆ ಸಾಕಷ್ಟು ಬಿಜೆಪಿ ಅಂದರೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ, ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪವನ್ನು ಮಾಡ್ತಾ ಇದೆ. ಆದರೆ ಎಷ್ಟು ತಿಂಗಳ ಹಣ ಇನ್ನೂ ಮಹಿಳೆಯರಿಗೆ ಜಮೆ ಆಗಬೇಕು? ಸರ್ಕಾರ ಈಗಾಗಲೇ ಹೇಳುತ್ತೆ, ಒಂದು ಮಾಹಿತಿಯ ಪ್ರಕಾರ ಆಗಸ್ಟ್ ತಿಂಗಳವರೆಗೆ ಹಣವನ್ನು ನಾವು ಗೃಹಲಕ್ಷ್ಮಿ ಹಣವನ್ನು ಮಹಿಳೆಯರ ಅಕೌಂಟ್ಗೆ ಹಾಕಿದ್ದೇವೆ ಅನ್ನೋ ಮಾತನ್ನು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿರುವಂಥದ್ದು. ಆದರೆ ಅಂತಿಮವಾಗಿ ಮಹಿಳೆಯರ ಅಕೌಂಟಿಗೆ ಎಷ್ಟು ಹಣ ಜಮೆಯಾಗಿದೆ, ಎಷ್ಟೆಲ್ಲ ಅವರಿಗೆ ಅನುಕೂಲ ಆಗಿದೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ, ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೆಷ್ಟು ತಿಂಗಳು ಬಾಕಿ ಇದೆ, ಜೊತೆಗೆ ಇನ್ನೆಷ್ಟು ತಿಂಗಳು ರಿಲೀಸ್ ಆಗಬೇಕು ಅನ್ನೋದು ಸಾಕಷ್ಟು ಒಂದು ಎಲ್ಲರ ಪ್ರಶ್ನೆ ಆಗಿರುವಂಥದ್ದು. ಈ ವಿಚಾರದ ಕುರಿತು ನಾವು ಈ ಎಲ್ಲ ಪ್ರಶ್ನೆಗಳಿಗೆ ಜನರಿಂದಲೇ ಒಂದು ಉತ್ತರ ಪಡೆಯುವ ಪ್ರಯತ್ನವನ್ನು ನಾವು ಮಾಡೋಣ. ಬರ್ತಾ ಇದೆ ತಿಂಗಳ ಬರ್ತೈತೆ. ಆಗಲೇ ಒಂದು 25,000 ತಗೊಂಡಿದ್ದೀವಿ. ಜಾಸ್ತಿನೇ ತಗೊಂಡಿದ್ದೀವಿ, ಗ್ಯಾಪ್ನೇ ಇಲ್ಲ. ಬರ್ತಾ ಇದೆ ನಮಗೆ. ಮನೆಯದು ಬಾಡಿಗೆ ಅದೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಅನುಕೂಲ ಆಗಿದೆ. ಸಿದ್ದರಾಮಯ್ಯ ಸರ್ಕಾರ ಈ ಯೋಜನೆ ತಂದಿದೆ. ಸರ್ಕಾರ ಯೋಜನೆ ತಂದೈತೆ, ಒಳ್ಳೇದಾಗೈತೆ. ನಮ್ಗೆ ಮಾತ್ರ ಒಳ್ಳೇದಾಗೈತೆ. ನಮಗೆ ತಿಂಗಳ ಬರ್ತೈತೆ. ಅದು ಯಾವುದೇ ಇಲ್ಲ. ಎಷ್ಟನೇ ತಾರೀಕು ಬರ್ತದೆ ತಿಂಗಳು? ಒಂದು 15ನೇ ತಾರೀಕಿನ ಮೇಲೆ ಬರ್ತದೆ ನಮಗೆ. ಹಾಂ, ಮಿಸ್ ಆಗದೇನೇನೋ ಬರ್ತದೆ. ನಾವು ಪ್ರಿಯಾಪಟ್ಟಣ ತಾಲೂಕ್ದವರು ಬರ್ತದೆ. ಹಾಂ, ಒಬ್ಬರು ಬರಲ್ಲ, ಒಬ್ಬರು ಬರ್ತದೆ. ನಮಗೆ ಬರ್ತದೆ, ಏನೂ ಇಲ್ಲ, ಬರ್ತೈತೆ. ಖುಷಿಯಾಗಿದ್ದೀವಿ. ಅದೇ ಅವ್ರು ಕೊಡಿ ಅಂತ ನಾವು ಕೇಳೋಕ್ಕಾಯ್ತದ? ಅದು ಎಷ್ಟು ತಿಂಗಳು ಬರ್ತದೆ ಅಷ್ಟು ತಿಂಗಳು ನಮಗೆ ಅನುಕೂಲ ಆಗಿದೆ. ನಮಗೆ ಏನು ಹೇಳ್ತೀರಿ ಸಿದ್ದರಾಮಯ್ಯ? ಒಳ್ಳೇದು ಮಾಡವ್ರೆ ಅವ್ರಿಗೂ, ಬಡವ್ರಿಗೆ ಅಂತವ್ರಿಗೆ. ಯಾವುದೇ ಕುಡುಕರು ಪಾಪ ಎಲ್ಲ ಇದು ಮಾಡ್ತಾರಲ್ಲ, ಅವ್ರಿಗೊಂದು ಇದಾಗ್ತದೆ, ಬಾಡಿಗೆ ಕಟ್ತಾನೆ. ಆ ಚಲ ಇರೋರಿಗೆ ಸಿದ್ದರಾಮಯ್ಯ ಒಳ್ಳೇದು ಮಾಡವ್ರೆ. ಬತ್ತೈತೆ ಒಳ್ಳೆ ಹಣ, ಎಲ್ಲರಿಗೂ ಬರ್ತಾ ಇಲ್ಲ ಅಂತಾರೆ. ಅದಕ್ಕೆ ನಮಗೂ ಬಂದಿಲ್ಲ. ಇವಾಗ ತಿಂಗಳಿಂದ ಬರ್ತೈತೆ ಅಂತಾರೆ. ನಾವು ಯಾವಾಗಲೂ ಹೋಗಲ್ಲ, 2 ತಿಂಗಳಿಗೂ 3 ತಿಂಗಳಿಗೂ ಹೋಗಿ ತಗೊಬರ್ತೀವಿ. ಬರ್ತೈತೆ ಬರ್ತೈತೆ. ಎಷ್ಟು ತಿಂಗಳಿಂದ ಬಂದಿಲ್ಲ ಅಥವಾ ಇಲ್ಲ, ಅವಾಗ ಕಂಟಿನ್ಯೂಸ್ ಆಗಿ ಬರ್ತಾ. ಮೊನ್ನೆ 1 ತಿಂಗಳು ಹಾಕವ್ರೆ. ಬತ್ತಾಯ್ತು. 3 ತಿಂಗಳು ಹಾಕಿರ್ಲಿಲ್ಲ. ಫಸ್ಟಿಗೆ ಒಂದ್ಸಾರಿ ಹಾಕಿದ್ರೆ 1-2 ಸಾರಿ. ಬತ್ತಾಯ್ತು. ಬಿಟ್ಟು 2 ತಿಂಗಳಿಂದ ಕಾಸು ಹಾಕಿಲ್ಲ. ಹಾಕ್ರಿ, ನಮಗೂ ಪ್ರಾಬ್ಲಮ್ ಐತೆ, ಸಂಘಗಳು ಅದು ಕಟ್ಟಬೇಕು. ನಾವು ಅದನ್ನೇ ನಂಬ್ಕೊಂಡಿದ್ದೀರಿ. ಹಾಕಿ ದಯವಿಟ್ಟು ಪ್ಲೀಸ್. 2 ತಿಂಗಳಿಂದ ಜುಲೈ, ಆಗಸ್ಟ್. ಹಾಂ ಆಗೈತೆ. ಹಾಕಿದ್ದಾರೆ ಅಂದರೆ ಈಗ ಆಗ್ತಾ ಇಲ್ಲ. ಹಾಕ್ರಿ. ಎಲೆಕ್ಷನ್ ಟೈಮಲ್ಲಿ ಸಡನ್ ಈಗ ನಿಲ್ಸಾಕಿದ್ದೀರಾ? ದಯವಿಟ್ಟು ಹಾಕ್ರಿ. ಕಷ್ಟ ಆಗ್ತಾಯಿತ್ತು. ಏನು ಮಾಡ್ಕೊಂಡಿಲ್ಲ, ಮನೆಗೆ ತಂದಾಕೋಣೋದು, ಅದು ಸಂಘಗಳು ಅದ್ರಿಗೆ ಸ್ವಲ್ಪ ಹೆಲ್ಪ್ ಆಗೈತೆ.
ನಮ್ಗೆ ಟೈಮ್ ಆಗುತ್ತೆ ಬಸ್ಗೆ. ಅಲ್ಲ 6 ತಿಂಗಳಿಂದನೂ ನಾವೇನು ಕೇಳೋಕ್ಕೆ ಹೋಗಿಲ್ಲ. ಅವ್ರ ಇಷ್ಟ ಅಲ್ವಾ, ಅದು ಅವ್ರು ಕೊಟ್ಟಿರೋದು. ನಾವೇನು ಅದನ್ನೇ ನಂಬ್ಕೊಂಬಂದಿಲ್ಲ. ಒಟ್ಟಿನಲ್ಲಿ ಬಂದಾಗ ಬರಲಿ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ವಿ. ತಿಂಗಳಿಂದ ನೀವು 6 ತಿಂಗಳು 6 ತಿಂಗಳಿಂದ ತೊಗೊಂಡಿಲ್ಲ. ಮುಂಚೆ ಬರ್ತಾ ಇತ್ತು. ಬರ್ತಾಯಿತ್ತು, ತಿಂಗಳು ಬರ್ತಿತ್ತು. ಆಲೇ 6 ತಿಂಗಳಿಂದ ಬಂದಿಲ್ಲ ನಮಗೆ ಒಟ್ಟಿನಲ್ಲಿ. ಏನಂತಾರೆ ಅವ್ರು ಕೇಳಿದ್ರೆ? ಯಾರಿಗೂ ಹೋಗಿಲ್ಲ ಆಫೀಸ್ ಆ ಕಡೆ ಈ ಕಡೆ ಎಲ್ಲೂ ಹೋಗಿಲ್ಲ. ಎಲ್ಲ ಮೊಬೈಲ್ ಇದ್ರೊಳಗೆ ಕಳಿಸ್ತಾರಲ್ವ, ನಾವೇನು ಅಯ್ಯೋ ಯಾವಾಗ ಬರುತ್ತೋ ಯಾವಾಗ ಬಿಡುತ್ತೋ ಅಂದ್ಬಿಟ್ಟು ನಾವೇನು ತಲೆ ಕೆಡಿಸ್ಕೊಂಡಿಲ್ಲ ಅದ್ರ ಬಗ್ಗೆ. ವೋಟ್ ಹಾಕಿದ್ರಿ ಮತ್ತೆ ಅದ್ರ ಬಗ್ಗೆ ಅದು ಅವ್ರಾಗ ಅವರೇ ಆಗ್ತಾ ಇದ್ದಾರೆ. ನಾವು ಹೋಗಿ ಕೇಳಿಲ್ಲ, ನಾವು ಕೊಡಿ ಅಂತಲೂ ಕೇಳಿಲ್ಲ. ನಮ್ಗೆ ಅದು ಬೇಕು ಇಲ್ಲ, ಯಾಕೆಂದರೆ ಎಲ್ಲರಿಗೂ ಆಗೋದು ಅನುಕೂಲ ಬೇಕು ಅಂತ ಕೇಳ್ಕೊಂಡಿದ್ದೀವಿ. ಅದು ಇದೇನು ಅವಶ್ಯಕತೆ ಇಲ್ಲಪ್ಪ ನಮಗೇನು. ಗೋರ್ಮೆಂಟ್ ಏನು ರೂಲ್ಸ್ ಇದೆ ಅದನ್ನು ತಗೊಳ್ಳೋಣ ಅನ್ನೋದೊಂದು ಅಷ್ಟೇ. ನಾವು ಕೇಳೋದು ಇಲ್ಲ. ಈ ಬಸ್ ಫ್ರೀನೂ ಅಷ್ಟೇ, ಎಲ್ಲರಿಗೂ ತೊಂದರೆನೇ ಆಗ್ತಾಯಿದೆ ಹೊರತು ಯಾವುದೂ ಅನುಕೂಲ ಇಲ್ಲ. ಅದು ಬೇಡ ನಮಗೆ. ಯಾವುದು ಎಲ್ಲ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ. ಅದೆಲ್ಲ ನಮ್ಗೆ ಇಷ್ಟನೇನೋ. ಹೌದು, ಬಟ್ ಸಾಕಷ್ಟು ಮಂದಿಗೆ ಇರೋರ್ಗಿರ್ಬೋದು. ನಾವೇನು ಓಡಾಡಬೇಕಿಲ್ಲ. ಹೆಂಗಿದ್ರು ದುಡ್ಡು ಕೊಟ್ಟು ಹೋಗ್ತೀವಿ. ಹೋಗ್ಲೇಬೇಕು ಅಂದರೆ ದುಡ್ಡು ಕೊಟ್ಟೇ ಹೋಗ್ತೀವಿ. ಅದೇನು ಕಾಯ್ಕೊಂಡ್ಕೋತಿಲ್ಲ. ತುಂಬ ತುಂಬ್ಕೊಂಡ್ಬಿಡ್ತಾರೆ. ಹೆಂಗಸ್ರು ಮನೇಲಿ ಕೆಲಸ ಇಲ್ಲ ಅಂದ್ಬಿಟ್ಟು ತುಂಬ್ಕೊಂಡು ಹೋದ್ರೆ ಮಕ್ಳುಗಳು ತೊಂದರೆ ಆಗ್ತಾಯಿದೆ. ಸ್ಕೂಲ್ ಮಕ್ಳಿಗೆ ಏನೋ ಒಂದೇನೋ ವ್ಯವಸ್ಥೆ ಇದು ಕ್ಲೀನಾಗಿ ವ್ಯವಸ್ಥೆ ಆಗಬೇಕು. ಇನ್ನು ಮುಂದೇನಾದರೂ ನಮ್ಮ ಜನ ಬುದ್ಧಿ ಕಲ್ತು ಒಳ್ಳೆ ವ್ಯವಸ್ಥೆ ತರಂಗೆ ಒಂದು ದಾರಿ ಮಾಡಿಕೊಂಡ್ರೆ ಏನಾದ್ರು ಆಗುತ್ತೆ. ದುಡ್ಡು ಬೇಡ, ನನಗೆ ಅವಶ್ಯಕತೆ ಇಲ್ಲ. ಹಾಕಿದ್ರೆ ತಗೊಳ್ತಾ ಇದ್ದೀನಿ. ನಾನು ಹೋಗಿ ಕೇಳ್ತಾ ಇಲ್ಲ. ಕೊಡಿ, ಯಾಕೆ ಬರ್ತಾ ಇಲ್ಲ, ಚರ್ಚೆ ಮಾಡಲ್ಲ. ಬ್ಯಾಂಕ್ ಅಕೌಂಟು ಹಾಕಿದ್ದೀವಿ, ಎಲ್ಲರೂ ತೊಗೊಳಂಗೆ ನಾನು ತೊಗೋತಾ ಇದ್ದೀನಿ ಅಷ್ಟೇ. ನಾನು ಕೇಳ್ತಾ ಇಲ್ಲ. ಕೊಡಿ ಅಂತ ಬ್ಯಾಂಕಿಗೂ ಹೋಗಲ್ಲ, ಇನ್ನೊಂದಕ್ಕೂ ಹೋಗಲ್ಲ. ಮನೆ ಬಾಗಿಲು ಬರುತ್ತಾ ತಗೊಳ್ತೀನಿ, ಇಲ್ಲಾಂದರೆ ಇಲ್ಲ ಅಷ್ಟೇ. ಆ ಥರ ಫ್ರೀಯಾಗಿ ಇಸ್ಕೊಳ್ಳೋದು ಬಿಡ ತಿಂತೀವಿ ಅಂದರೆ ಅವ್ರಿಗೆ ಏನಾದರೂ ಹೆಲ್ಪ್ ಮಾಡ್ಬೋದಿತ್ತು. ಅವರು ಬರೀ ಎಲ್ರಿಗೂ ನಮಗೆ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡ್ತು. ಏನು ಹೆಂಗೆ ಹೇಳ್ತೀರಿ? ಕೆಲವೊಂದು ಜನರಿಗೆ ಆಸರೆ ಆಗಿದೆ, ಇಲ್ಲ ಅಂತ ಕೊಟ್ಟಿದ್ರೆ ಸಾಹುಕಾರರಿಗೂ ತೊಗೋತಾ ಇದ್ದಾರೆ, ಬರ್ತಾರೆ ಯಾರಿಗೆ ಬಿಡ್ತಾ ಇದೆ ಅಂತ ಗೊತ್ತಾಗ್ತದೆ. ನಮ್ಮ ಕಣ್ಣು ಮುಂದೆ ನಡೀತಾ ಇದೆ. ಅತ್ತೆಗಳ ಯಾಕೆ ಕೊಡಬೇಕಿತ್ತು, ಇದು ಬಿಡಬೇಕಿತ್ತು. ಅಲ್ಲೇ ಬಿಡಿ, ಸೊಸೆ ಇಲ್ಲಮ್ಮ ಮನೇಲಿ ಅನೌನ್ಸ್ಮೆಂಟ್ ಮಾಡಿಬಿಟ್ರಿ. ಅತ್ತೆ ಸೊಸೆನ ಹೋಗಿ ಮಾಡಿಸ್ಕೊಂಬಂದ್ರು, ಅತ್ತೆನ ಹೋಗಿ ಕೋಪ, ಸೊಸೆ ಬಂದರೆ ಅತ್ತೆ ಕೋಪ ಆಗ್ತಾಯಿದೆ. ಈಗ ಒಂದು ಮನೇಲಿ ನಾವು ಯಾರು ಪ್ರಶ್ನೆ ಬರಲ್ಲ, ಇಲ್ಲಿ ಹಾಕ್ತೀವಿ, ಹಾಕಲ್ಲ ಅಂತಲ್ಲ. ಏನಿದೆ ಸೌಲಭ್ಯ ಏನಿಲ್ಲ ಗೊತ್ತಿಲ್ಲದೆ ಮಾಡಿದ್ದಾರೆ. ಸ್ವಲ್ಪ ದಿವಸ ತಳ್ಬಿಡೋಣ, ಬರ್ತಾರೆ ಒಳ್ಳೆ ವ್ಯಕ್ತಿಗಳು ಮಾಡೋಣ. ಬಡವರು ಇದ್ದಾರೆ, ಸಾವುಕಾರ ಮಾಡಕ್ಕೆ ಹೇಳಿ ಅವ್ರಿಗೆ ಅಷ್ಟೇ. ನೆಕ್ಸ್ಟ್ ಕಾನೂನುಬದ್ಧವಾಗಿ ಮಾಡಕ್ಕೆ ಹೇಳಿ ಅಂತ ಮಾಡಿದ್ರೆ ನೋಡಿದೆಲ್ಲ ಪ್ರಾಬ್ಲಮ್ ಅಲ್ಲ. ಈಗ ನೋಡಿ ಬಸ್ಗಳದೆಲ್ಲ ಹೆಣ್ಮಕ್ಳು ಮನೇಲೆ ನಿಲ್ತಾ, ನಾವು ನೋಡಿ ಬಂದಿದ್ದೀವಿ, ಬ್ಯಾಗ್ ಹಿಡ್ಕೊಂಡು ಬಂದಿದ್ದೀವಿ ಅಲ್ವಾ ಅಂತ. ಅವಾಗ ದುಡ್ಡು ಕೊಡಬೇಕು ಅಂತಿದ್ದು. ಈಗ ಏನಿಲ್ಲ, ತುಂಬ ಪ್ರಾಬ್ಲಮ್ ಇದೆ. ಕೆಲವು ಮಕ್ಕಳಿಗೆಲ್ಲ ತುಂಬ, ಸ್ಕೂಲ್ ಮಕ್ಕಳಿಗೆಲ್ಲ ಫೀಸ್ ಕಂಟ್ರೋಲ್ ಮಾಡಿ ಮಕ್ಳಿಗೆ ಕೊಟ್ಟು ವಯಸ್ಸಲ್ಲಿ ಫ್ರೀ ಕೊಟ್ಟಿದ್ರೆ ಇದ್ದಿದ್ರೆ ಪರವಾಗಿರಲಿಲ್ಲ. ನಾವು ನೋಡಿ ತುಂಬ್ಕೊಂಡಿದ್ದಾರೆ, ನೋಡ್ತಾ ಇದ್ದೀರಲ್ಲ. ಅಲ್ಲ ಏನೂ ಇಲ್ಲ ಜನಗಳಿಗೆ. ಸುಮ್ಮನೆ ಏನೋ ಇವಾಗ ನನಗೆ ತಗೊಳ್ಳಿ 2 ತಿಂಗಳು ಬರಲಿಲ್ಲ, ನಾನು ಕೇಳಕ್ಕೆ ಹೋಗಲಿಲ್ಲ. ಅವ್ರು ಎಷ್ಟು ವರ್ಷ ಕೊಡ್ತಾರೆ ಅಲ್ವಾ? ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ರೆ ಮತ್ತೆ ಅವ್ರಿಗೆ ಒತ್ತೀವಿ. ಯಾಕೆ ಒತ್ತಬೇಕು ಅಂತ ಒತ್ತಡ ಅಲ್ವಾ? ಯಾರಿಗೂ ಕಾಂಗ್ರೆಸ್ ಆಗಲಿ ಜನತಾದಳ ಆಗಲಿ ಯಾವ್ದು ಆಡಕ್ಕೆ ನಿಂತ್ಕೊಳ್ಳಿ, ಒತ್ತಡ. ಅವ್ರು ಒತ್ತಿಸ್ಕೊಂಬಿಟ್ರೆ ನೋಡಿಲ್ಲಮ್ಮ ಮನೆಗಳಿಗೆಲ್ಲ ಪ್ರಾಬ್ಲಮ್. ಅತ್ತೆ ಕೊಟ್ಟರೆ ಸೊಸೆಗೆ ಬರೋಲ್ಲ, ಸೊಸೆ ಅದೇ ಬೇಡ ಬಿಡಿ ಅಲ್ಲ, ಕೊಡ್ತಾ ಇಲ್ವಲ್ಲ ಏನು. ಅದೇ 5 ಗ್ರಾಮ 2,000 ಕೊಡ್ತಾರಲ್ಲ. ಅವ್ರನ್ನೇನ ಕೊಡು ಅಂತ ಕೇಳಿದ್ವಾ? ನಾವು ಈಸ್ಕೊಳ್ಳೋದು ಬೇಡ ಇದೀವಿ. ಆದ್ರೆ ಅವ್ರು ಎಷ್ಟು ಕೊಟ್ಬಿಟ್ಟು ಆಮೇಲೆ ಬೇಡವೇ ಬೇಡ. ನೋಡಿ ಬಡವ್ರ ಬಗ್ಗೆ ಮಾಡಿದ್ರೆ ಸಾಕು. ಆದರೆ ತುಂಬ ಮೋಸಪ್ಪ. ಕೆಲವರಿಗೆಲ್ಲ ಅದನ್ನೇ ಕಾಯ್ಕೊಂಡಿರ್ತಾರೆ. ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಕೇಳೋಗಿ ವಾಪಸ್ ಬರ್ತಾ ಇದ್ದಾರೆ. ಸುಮ್ಮನೆ ಕೊಡ್ತೀವಿ ಅಂತ ಆಸೆ ಹುಟ್ಟಿಸ್ಬಾರು, ಕೇಳ್ತಿಲ್ಲ ಅಲ್ವಾ? ಸರಿ ಇಲ್ಲ, ಬರ್ತಾ ಇಲ್ಲ. ನಮಗೆ ನೀಡಬೇಕಾದ್ರೆ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳೋಕೆ ಹೇಳಿಲ್ಲ ಬಿಡಿ. ಅಲ್ಲ ವೋಟ್ರಿಗೆ ವೋಟ್ ಹಾಕಲ್ಲ, ಯಾರಿಗೆ ಬರ್ತಾ ಇಲ್ಲ ಅಷ್ಟೇ. ಬರ್ತಾ ಇಲ್ಲ ನಮಗೆ. ಹೇಳಿದ್ರೆ ಇನ್ನೂ ಬರ್ತಾರೆ ಸುಮ್ಮನೆ ಎಷ್ಟು ತಿಂಗಳಿಂದ? 6 ತಿಂಗಳಿಂದ ಬರ್ತಾ ಇತ್ತು. ಮುಂಚೆ 2 ತಿಂಗಳು ಒಂದು ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಆಗಲೇ 7-8 ತಿಂಗಳಾಯಿತು ಬರೋದು ನಿಲ್ಲಿಸಿ. ಕೇಳಿದ್ರೆ ಯಾವಾಗ ನಮ್ಗೆ ಅವ್ರು ಎಲ್ಲಿ ಸಿಗ್ತಾರೆ? ಎಲ್ಲಿ ಸ್ಟೇಜ್ ಮೇಲೆ ಹೋಗಿ ಕೇಳೋಕ್ಕಾಗತ್ತಾ? ಕೇಳಿದ್ರೆ ಏನಂತಾರೆ, ಹ್ಞೂ ಕೊಡ್ತಾರೆ. ಆಫೀಸಲ್ಲಿ ಹೇಳ್ತಾರೆ, ಅವ್ರು ಕಳಿಸಿದ್ರಲ್ವೇನಮ್ಮ, ಕಳ್ಸೋದು ನಾವೇನು ಇಟ್ಕೋತೀವ ನಿಮ್ಮ ಹೆಸ್ರಿಗೆ ಬಂದಿದ್ದು ಅಂತಾರೆ. ಎಷ್ಟು ತಿಂಗಳು ತೊಗೊಂಡಿದ್ರಿ? ನಾವು ಒಂದೂವರೆ ವರ್ಷವರೆಗೂ ತೊಗೊಂಡಿದ್ದೀವಿ. ಇತ್ತೀಚೆಗೆ ಬರ್ತಾ ಇಲ್ಲ. ಒಂದು 7-8 2ನೇ ಸತಿ ಒಂದು ಗ್ಯಾಪ್ ಕೊಟ್ಟು 5-6 ತಿಂಗಳು ಹಾಕಿದ್ರಲ್ಲ, ಆಗ್ಲಿಂದ ಒಂದು ಸತಿನೂ ಬಂದಿಲ್ಲ. ಸರ್ಕಾರ ಹೇಳುತ್ತಲ್ಲ ಆಗಸ್ಟ್ವರೆಗೂ ಎಲ್ಲಿ ಕ್ಲಿಯರ್ ಮಾಡಿದ್ದಾರೆ? ಆಗಸ್ಟ್ ಅಲ್ಲ, ಅದಕ್ಕೆ ಮೊದಲೇ ನಿಂತಿರೋದು. ಬಂದೇ ಇಲ್ಲ ನಮಗೆ. ಯಾರಿಗೆ ಬರ್ತಿದೆ ಗೊತ್ತಿಲ್ಲ, ನಮಗಂತೂ ಬಂದಿಲ್ಲ. ಅನುಕೂಲ ಆಗಿದೆಯಾ ಅದು? 2000 ಆಗಿದೆ, ತಗೊಂಡಾಗ ಆಗಿದೆ. ಅದನ್ನಂತೂ ಒಳ್ಳೆ ಥರದಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಹೌದು. ಸಾಕಷ್ಟು ಜನರಿಗೆ ಬಂದಿರಲ್ಲ, ಅವರಿಗೆಲ್ಲ ಕಷ್ಟ ಆಗಿರುತ್ತೆ.
ಕಷ್ಟ ಅಂತ ಏನಿಲ್ಲ, ಇದನ್ನೇ ನೆಚ್ಕೊಂಡಿರಲ್ಲ. ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಬಿಟ್ಟು ಕೊಡದೇ ಇರೋದು ತಪ್ಪು. ಇಲ್ಲ ಮೊದಲೇ ಹೇಳಬೇಕಿತ್ತು ನಾವು ಕೊಡಲ್ಲ, ನಾವು ಇಷ್ಟು ವರ್ಷ ಕೊಡ್ತೀವಿ ಅಂತ. ಅದಕ್ಕೆ ಬಸ್ ಬಂದ್ಬಿಡ್ತು ಸರ್, ನಮಗೆ ಬಸ್ ನಾವು ಮೈಸೂರಿಂದ ಅಂದ್ಬಿಟ್ಟು 1 ಇಯರ್ ಮೇಲೆ ಬಂದಿದೆ ನನಗೆ. ಒಂದು ಲಾಸ್ಟ್ ಬ್ಯಾಕ್ 2 ಮಂತ್ಸು 5 ಮಂತ್ಸ್ ಬಂದಿರಲಿಲ್ಲ. ಇವಾಗ ಬರ್ತಾ ಇದೆ, ಬಂದಿದೆ. ನವಂಬರ್ಗೆ ಬಂದಿದೆ, ಡಿಸೆಂಬರ್ಗೆ ಬರಬೇಕು. ಮಾರ್ಚ್ ಫೆಬ್ರವರಿ ಅದೇ ಮಿಸ್ ಆಗಿದೆ, ಲೆಸ್ ಆಗಿದೆ, ಅದು ಬಂದಿಲ್ಲ. ಎಷ್ಟು ತಿಂಗಳು ಬರಬೇಕು ಟೋಟಲ್ ನಿಮಗೆ? ಟೋಟಲ್ ನಮಗೆ ಒಂದು 5 ಮಂತ್ಸ್ ಆದವ್ರು ಬರಬೇಕು. 5 ತಿಂಗಳು. ಗೌರ್ಮೆಂಟ್ ಹೇಳ್ತಲ್ಲ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳುತ್ತೆ. ಬ್ಯಾಂಕ್ ಅಕೌಂಟಲ್ಲಿ ಚೆಕ್ ಮಾಡಿದಾಗ ಬಂದೇ ಇರಲ್ಲ. ಆಫೀಸ್ಗೆ ಹೋಗೋದು ಕೇಳಿಲ್ಲ ಎಲ್ಲಿ? ಹೌಸ್ ವೈಫು, ನಾವು ಮನೇಲೇ ಇರ್ತೀವಿ. ಅಲ್ಲ, ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಎಲ್ಲೂ ಕೇಳಿಲ್ಲ? ಇಲ್ಲ, ಬ್ಯಾಂಕ್ ಅಕೌಂಟಲ್ಲಿ ಇದು ಬರುತ್ತಲ್ಲ, ಸುಮ್ಮನೆ ಆಗೋಗ್ತೀವಿ, ನಾವು ಏನು ಕೇಳಕ್ಕೆ ಹೋಗಿಲ್ಲ. ಅನುಕೂಲ ಆಗಿದೆ ನಿಮಗೆ? ಅನುಕೂಲ ಏನು ಪರವಾಗಿಲ್ಲ, ಓಕೆ. ಅಂದರೆ ಇದು ಬಂದಿಲ್ಲ ಅಂದ ತಕ್ಷಣ ಏನಾದರೂ ಕಷ್ಟ ಆಗಿರ್ಬೋದು? ಆ ಥರ ಏನಿಲ್ಲ ಸರ್, ಅನುಕೂಲ ಆಗಿದೆ. ಅನುಕೂಲ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ಇನ್ಕಮ್ ಟ್ಯಾಕ್ಸು ಅಂತ ಇದು ಮಾಡೋದ್ಮೇಲೆ ನಮ್ಗೆ ಬರ್ತಿಲ್ಲ, ಬೇಡ, ಅವಶ್ಯಕತೆ ಇಲ್ಲ. ಅದು ನಮ್ಮ ದುಡ್ಡು ತೊಗೊಂಡವ್ರು ನಮಗೆ ಕೊಡೋದಕ್ಕೆ ಅದು ಬೇಕಾ? ಅವಶ್ಯಕತೆ ಇಲ್ಲ. ನಮ್ಗೇನು ಅನುಕೂಲತೆ ಕೇಳ್ತಿದ್ದೀವಿ ಅಂದರೆ, ಈಗ ಪಾಪ ಕಾಲೇಜ್ಗೆ ಹೋಗೋ ಮಕ್ಕಳು, ಸ್ಕೂಲ್ಗೆ ಹೋಗೋ ಬಸ್ಗಳು ನಿಲ್ಲಿಸಲ್ಲ, ಊರುಗಳ್ಗೆ ಹೋಗಿ ಅಲ್ಲಿ ನಿಂತ್ಕೊತೀವಿ, ಅವರು ಸೀದಾ ಹೋಗ್ತಿರ್ತಾರೆ. ಯಾರಿಗೋಗಿ ಕೇಳಬೇಕು ಇವನ್ನೆಲ್ಲ? ಹಾಂ, ಲೇಡೀಸ್ ನಿಂತಿರೋದು ನೋಡಿದ್ರೆ ಬಸ್ ಮುಂದೆ ಪಾಸ್ ಮಾಡಿಬಿಡ್ತಾರೆ. ಅವ್ರು ಹೋಗಿ ಗೌರ್ಮೆಂಟ್ನಾಗ ಕೇಳ್ಬೇಕು, ನಮ್ಮ ಮೇಲೆ ಮುನ್ಸ್ಕೊಂಡ್ರೆ ಏನು ಪ್ರಯೋಜನ ಹೇಳಿ? ಹಾಂ, ಯಾವುದಕ್ಕೆ ಅನುಕೂಲ ಮಾಡಿಕೊಟ್ಟವ್ರೆ? ಎಲ್ಲ ತೊಂದರೆನೇ ಮಾಡಿರೋದು. ನಮ್ಮ ಜನಕ್ಕೂ ಬುದ್ಧಿ ಇಲ್ಲ, ಓಟ್ ಹಾಕಿ ಕೆಲ್ಸಿದ್ರು ಅಷ್ಟೇ ಹೊರ್ತು ಬೇರೆ ಏನೂ ಪ್ರಯೋಜನ ಇಲ್ಲ. ಹಾಂ, ಇವರೆಲ್ಲ ರೂಲ್ಸ್ ಮಾಡಿದ್ರ ಫಸ್ಟೇ? ನಾನು ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಅದಿಲ್ಲ ಇದಿಲ್ಲ ಅಂತೆಲ್ಲ ರೂಲ್ಸ್ ಮಾಡಿದ್ರ ಫಸ್ಟೇ? ಏನೂ ಇಲ್ವಲ್ಲ. ನಮ್ಮ ದುಡ್ಡು ತೊಗೊಂಡು ನಮಗೆ ಕೊಡೋಕೆ ಇವರೇ ಬೇಕಾ? ನಾವು ಕೇಳೋದು ಇಷ್ಟೇ, ನೀವು ಮಾಡ್ತೀರಾ? ಹಾಸ್ಪಿಟ್ಲುಗಳ್ದು ಕಮ್ಮಿ ಮಾಡಿ, ಸ್ಕೂಲ್ಗಳ್ದು ಕಮ್ಮಿ ಮಾಡಿ. ಸ್ಕೂಲ್ಗೆ ಆಟೋ ಡ್ರೈವರ್ ಆಗಲಿ, ಪ್ರತಿಯೊಬ್ಬರು ಕೂಡ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ ನೋಡಿದ್ರೆ ಜನಕ್ಕೆ. ಅದು ಫೀಸ್ ಕಮ್ಮಿ ಮಾಡಲಿ ಬಿಡಿ, ಅದನ್ನು ಕೇಳ್ತಿದ್ದೀವಿ. ಮತ್ತು ಜೊತೆಗೆ ಅದಲ್ಲದೆ ಹಾಸ್ಪಿಟ್ಲುಗಳ್ದು ಕಮ್ಮಿ ಮಾಡಿ. 30 ಲಕ್ಷ ಪ್ರೈವೇಟ್ ಆಸ್ಪತ್ರೆಗೆ ರಾಜಕಾರಣಿಗಳು ಹೋಗಿ ತೋರಿಸ್ತಾರಲ್ವಾ? ಅಲ್ಲೆಲ್ಲ ಅವ್ರು ಕೊಟ್ಟಿ ಲಂಚಗಳು ಬಡವ್ರು ಎಲ್ಲಿಂದ ತರ್ತಾರೆ? 30 ಲಕ್ಷ ಅಲ್ಲಿ ಕಟ್ಟೋಷ್ಟರಲ್ಲಿ ಅವ್ರ ಸಾಲ ಪೂರ್ತಿ, ಜೀವನ ಪೂರ್ತಿ ಅದೇ ತೀರಿಸ್ಬೇಕಾ? ಮನುಷ್ಯಂಗಾರೆ ಬೆಲೆನೇ ಇಲ್ವಾ? ಜೀವಕ್ಕೆ ಬೆಲೆನೇ ಇಲ್ವಾ? ಪ್ರತಿಯೊಂದು ಇವ್ರು ಮಾಡಿರೋದೆಲ್ಲ ಅನರ್ಥನೇ ಹೊರ್ತು ಯಾವುದು ಉದ್ಧಾರ ಆಗೋವಂಥದ್ದು ಮಾಡಿಲ್ಲ. ಕೆಲವೊಬ್ರಿಗೆ ಆಗಿರ್ಬೋದು ಅಷ್ಟೇ ವಿನಃ ಬೇರೆ ಯಾರಿಗೂ ಅಲ್ಲ. ಇವ್ರು ಮಹಿಳೆಯರಿಗೆ ಅನುಕೂಲ ಆಗಿದೆ ಸರ್, ಆಗಿರೋರ್ಗಾಗಿರ್ಬೋದು ಹೊರ್ತು, ಆಗೈತೆ ಅಂದರೆ ನಮ್ಮ ದುಡ್ಡು ತಿರ್ಗಿಸ್ಕೊಂಡು ನಮಗೆ ಕೊಡ್ತಿದ್ದಾರೆ ಹೊರ್ತು ಅವ್ರ ಕೈಯಿಂದ ಏನು ಕೊಡ್ತಿಲ್ಲ. ಇಲ್ಲಿಂದ ಕಿತ್ತಿ ಇನ್ನೊಂದು ಕಡೆಗೆ ಹಾಕ್ತಿದ್ದಾರೆ ತಾನೇ ಅವರು. ಮತ್ತು ಇನ್ನೇನು ಪ್ರಯೋಜನ ಬಂತು? ಪ್ರೈವೇಟ್ ಸ್ಕೂಲ್ಗಳನ್ನ ಕೊಡೋ ಎಜುಕೇಷನ್ ಗೌರ್ಮೆಂಟಲ್ಲಿ ಕೊಡ್ರಿ, ಅಚ್ಚುಕಟ್ಟಾಗಿ ಮಕ್ಳು ಹೋಗ್ತಾರೆ. ಕೊಡಲ್ವಲ್ಲ ಇವರು, ಕೊಡಲ್ಲ. ಕೊಡಲಿ ಹೇಳಿ, ನನಗೂ ಒಂದು ಚಾನ್ಸ್ ಸಿಗಲಿ ಅಂತಲೇ ನಾನು ಈಗ ಮಾತಾಡ್ತಿದ್ದಿದ್ದು. ಈಗ ನಿಂತ್ಕೊಂಡಿದ್ರೆ ನಾನು ಮಾತಾಡ್ತಿದ್ದೀನಿ. ಅವಶ್ಯಕತೆ ಬೇಕಾಗಿತ್ತು ಈಗ, ಯಾಕಂದ್ರೆ ನನ್ನ ಮಕ್ಕಳದೇ ಅಲ್ಲ, ಎಲ್ಲ ಮಕ್ಕಳು ಭವಿಷ್ಯನೂ ಇದೆ. ಮಕ್ಕಳುಗಳು ಎಲ್ಲಿ ಡೊನೇಷನ್ ಎಲ್ಲಿಂದ ತರ್ತಾರೆ ಸರ್? ರಾಜಕಾರಣಿಗಳದ್ದೇ ಸ್ಕೂಲು ಕಾಲೇಜ್ ಆಗೋದ್ರೆ ಬೇರೆಯವ್ರು ಎಲ್ಲಿ ಓದಬೇಕು? ಲಕ್ಷ ಎಲ್ಲಿ ತರ್ತಾರೆ ನೀವೇ ಹೇಳಿ? ಹಾಂ, ಸರ್ಕಾರಿ ಇದ್ದರೆ ಅಲ್ಲೇ ಅದೇ ಎಜುಕೇಷನಲ್ಲಿ ಕೊಡಲಿ ಹೇಳಿ, ಅವ್ರದ್ದು ಮುಚ್ಚಲಿ ಹೇಳಿ. ಹಾಂ, ಅವ್ರು ಮಾತ್ರ ಉದ್ಧಾರ ಆಗಬೇಕು, ಅವ್ರ ಮಕ್ಕಳು ಕಾರಲ್ಲಿ ಓಡಾಡಬೇಕು. ಬಂದು ಪಬ್ಲಿಕಲ್ಲಿ ಜೊತೆಲಿ ಅವರು ಇರಲಿ, ಗೊತ್ತಾಗುತ್ತೆ. ಪಬ್ಲಿಕ್ ಜೊತೆ ಅವರು ಇದ್ದರೆ ಅವ್ರಿಗೂ ಗೊತ್ತಾಗುತ್ತೆ ಏನು ಅಂತ. ನಮ್ಮ ಏರಿಯಾದಲ್ಲಿ ಬಾರ್ ಅಂಗಡಿ ಬೇಡ ಅಂದರೂ ಹಾಕಿದ್ದಾರೆ, ಯಾಕಂದರೆ ದೇವಸ್ಥಾನದ ಹತ್ರನೇ ಬಾರ್ ಅಂಗಡಿ ಇದೆ ಯಜ್ಞಳ್ಳಿ. 4-6 ಜನ ಓಡಾಡೋ ಕಡೆ ಹೆಣ್ಮಕ್ಳಿದ್ದಾರೆ, ದೇವಸ್ಥಾನ ಇದೆ, ಸ್ಕೂಲ್ ಇದೆ. ಹೆಂಗೆ ಮಾಡ್ತಾರೆ ಸರ್? ಇದಕ್ಕೆಲ್ಲ ಹೆಂಗೆ ಕೊಡ್ತಾರೆ ಅವರು? ನೀವು ಕೇಳ್ತೀರಾ ಅಷ್ಟೇ, ಅಲ್ಲಿ ಏನು ವ್ಯವಸ್ಥೆ ಯಾವ ವ್ಯವಸ್ಥೆನೂ ಆಗಲ್ಲ. ನನ್ನಂಥವಳು ಅಲ್ಲ, ಎಷ್ಟೊಂದು ಜನ ನಮ್ಮಂಥವ್ರು ಇದ್ದಾರೆ, ಹೇಳಕ್ಕಿಲ್ದೆ ಏನಿಲ್ಲ. ಸರ್ಕಾರ ಏನು ಮಾಡಿದೆ ಹೋಗಲಿ, ಏನು ಮಾಡಲ್ಲ. ಇದು ಬಂದಾಗಿಂದ ಬರೀ ವ್ಯರ್ಥನೇ ಹೊರ್ತು ನಮ್ಮ BJPನೇ ಪರವಾಗಿಲ್ಲ ನಿಜವಾಗ್ಲೂ. ಅವರು ನಾನು ಹೇಳೋದೇನೆಂದರೆ ಎಲ್ಲರಿಗೂ ಅನುಕೂಲ ಆಗೋ ಥರ ಮಿಡಿಲ್ ಕ್ಲಾಸ್ ಪ್ರತಿಯೊಬ್ಬರಿಗೂ ಅನುಕೂಲ ಇಲ್ಲವೇ ಇಲ್ಲ ಇಲ್ಲಿ. ಮೊನ್ನೆ ನೋಡಿದ್ರ ಆಟೋ ಡ್ರೈವರು ನಿಲ್ಲಿಸಿದ್ರೆ ನನ್ನ ಕಾಸು ಕೇಳ್ತಾರೆ ಅಂತ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದಾರೆ. ಅವ್ರು ಎಲ್ಲೋಗಬೇಕು? ನಂಗೆ ಫೀಸ್ ಕಟ್ಟೋಕ್ಕೆ ಶಕ್ತಿ ಇಲ್ಲ ಅಂತ ಅವ್ರು ಬಡ್ಕೊತಾರೆ.
ವ್ಯಾಪಾರದವ್ರಿಗೂ ಲಾಸು. ಈಗ ಫೋನ್ಪೇ ಮಾಡಿರೋದ್ರಿಂದ ಅದು ವ್ಯವಹಾರ ಇದಾಗಿದೆ. ಚಿಲ್ಲರೆಗಳಿಲ್ಲ. ಒಂದು ಯಾರಿಗೆ ಕೊಡೋಕ್ಕಾದ್ರೂ ಆಗಲಿ, ದೇವಸ್ಥಾನಕ್ಕೆ ಆಗಲಿ, ಅವ್ರವ್ರು ಉದ್ಧಾರ ಆಯ್ತವ್ರು ಹೊರ್ತು ಯಾವ ಮಿಡಲ್ ಕ್ಲಾಸ್ ಅವ್ರು ಒಬ್ಬರು ಉದ್ಧಾರ ಆಯ್ತಿಲ್ಲ. ಏನು ಅನುಕೂಲತೆ ಮಾಡಿಕೊಡ್ತಿದ್ದಾರೆ ಅವ್ರು ಹೋಗಲಿ. ನಾವು ಅಷ್ಟೊಂದು ಬಸ್ಗಳಿಗೆ ಎಷ್ಟು ತೊಂದರೆ ಮಾಡ್ತಿದ್ದಾರೆ ಅಂದರೆ, ಕಾಲೇಜ್ ಸ್ಟೂಡೆಂಟ್ಗಳು ನಿಂತ್ಕೊಂಡು ಕಾಯ್ದು ಬಸ್ಸೇ ಬಂದಿಲ್ಲ, ಇಲ್ಲ ನಿಲ್ಸೋದೇ ಇಲ್ಲ ಅಮ್ಮ. ಎಷ್ಟೋ ಮಕ್ಕಳು ಅದು ಇದು ಮಾಡ್ಕೋತಿದ್ದಾರೆ. ಅದೇ ಅನುಕೂಲತೆ ಗೌರ್ಮೆಂಟ್ ಸ್ಕೂಲವ್ರಿಗೂ ಮಾಡಿಕೊಡಿ, ಅವ್ರಿಗೂ ಬಸ್ ಅನುಕೂಲತೆ ಮಾಡಿಕೊಡಿ. ಯಾರು ಬೇಡ ಅನ್ನಲ್ಲ. ಫೀಸ್ಗಳು ಕಮ್ಮಿ ಮಾಡಿಸಿ ಸರ್, ಫೀಸ್ಗಳು ಕಮ್ಮಿ ಆಗಬೇಕು. ಅವಾಗ ಎಷ್ಟೋ ಪೇರೆಂಟ್ಸು ಸುಧಾರಿಸ್ಕೋತಾರೆ. ದಿನವೆಲ್ಲ ದುಡಿದ್ರು ಯಾವುದಕ್ಕೂ ಸಾಲಲ್ಲ ಅಂದರೆ ಎಲ್ಲಿ ಹೋಗ್ಬೇಕು ಜನ? ಗ್ಯಾರಂಟಿ ಅವಶ್ಯಕತೆ ಇಲ್ಲ. ಕಾರ್ಯರೂಪಕ್ಕೆ ತಂದ್ರೇ ಅವರು ಮಾಡ್ದಂಗೆ. ಸುಮ್ಮನೆ ನೀವು ನಾನು ಮಾಡ್ತೀನಿ ಅಂತ ಅಲ್ಲೆಲ್ಲ ಕೂತ್ಕೊಂಡು ಜಡ್ಜ್ ಮಾಡೋದಲ್ಲ, ಬಂದು ಕಾರ್ಯರೂಪಕ್ಕೆ ತಂದು ಮಾಡಬೇಕು. ಆಗ ನೀವು ಅಧಿಕಾರ ತಗೊಂಡಿದ್ದಕ್ಕೂ ಏನು ಕೊಟ್ಟೇನು ಪ್ರಯೋಜನ? ಯಾವ ಗ್ಯಾರಂಟಿನೂ ಇಲ್ಲ. ನಾನು ಕೊಡ್ತೀನಿ ಗ್ಯಾರಂಟಿ, ನಾನು ಕೊಡ್ತೀನಿ. ಏನು ಒಪ್ಕೋತೀರ ಅವಾಗ? ಆಗಲ್ಲ. ಅಲ್ಲಿ ಕೂತ್ಕೊಂಡು ಹೇಳ್ಬೋದು, ನೀವು ರಾಜಕಾರಣಿಗಳು ಹಿಂಗೂ ತಿರ್ಕೋತೀರಾ ಹಂಗೂ ತಿರ್ಕೋತೀರಾ, ಬನ್ರಿ ಪಬ್ಲಿಕ್ ಕೈ ಕೊಡ್ರಿ, ನಾವೇ ಆಡ್ತೀವಿ. ಯಾಕೆ ಆಡೋಕ್ಕಾಗಲ್ಲ? ಹೆಂಗಸ್ರ ಕೈಲಿ ಕೊಡಿ, ನಾವೇ ಆಡ್ತೀವಿ. ಇಷ್ಟೇ ನನ್ನ ರಿಕ್ವೆಸ್ಟು. ಸ್ಕೂಲ್ ಫೀಸು ಕಮ್ಮಿ ಮಾಡಬೇಕು, ಕಾಲೇಜ್ ಫೀಸು, ಹಾಸ್ಪಿಟ್ಲ್ ಮೇನ್ ಇರೋದು ಆಸ್ಪತ್ರೆನೂ ಕೂಡ. ಹಂಗಾರೆ ಜೀವಕ್ಕೆ ಬೆಲೆನೇ ಇಲ್ವಾ? ನಾನೇ ಕಟ್ಟಿದ್ದೀನಿ ಸರ್, ನಮ್ಮ ತಂಗಿನೂ ಕಟ್ಟಿದೆ. 30 ಲಕ್ಷ ನಾವು ಕಟ್ಟಿದ್ದೀವಿ. ಈಗ ಆ ಮನುಷ್ಯನೂ ಕೂಡ ಇಲ್ಲ. ನಮ್ಗೆ ಎಷ್ಟು ಹೊಟ್ಟೆ ಉರಿಯತ್ತೆ ಹೇಳಿ? ಈಗ ಅದನ್ನು ತೀರಿಸ್ಬೇಕು ಅಂದರೆ ನಾವು ಜೀವನ ಪೂರ್ತಿ ದುಡಿಬೇಕು. ಇವ್ರು ಏನು ಮಾಡ್ತಿದ್ದಾರೆ ಅಲ್ಲಿ? ಅದೇ ಫೆಸಿಲಿಟೀಸ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೊಡ್ಲೇಳಿ. ದಿನ ಬೆಳಗಾದರೆ ಬಂದು ಕ್ಯೂ ನಿಂತ್ಕೋಬೇಕು. ಪ್ರೈವೇಟ್ ಏನಕ್ಕೆ ಹೋಯ್ತಾರೆ ಅಂದರೆ ಜೀವ ಉಳಿಬೇಕು ಅಂತ. ಇವೆಲ್ಲ ಯಾವ ವ್ಯವಸ್ಥೆನೂ ಮಾಡಿಲ್ಲ. ನಮ್ಮ ಜನಕ್ಕೆ ಫಸ್ಟ್ ಹೊಡಿಬೇಕು. ಈ ಸತಿ ನಾರ ನೋಡ್ಬಿಟ್ಟು ಓಟ್ ಹಾಕಿದ್ರೆ ಗೆದ್ರು ಅವರು. ದುಡ್ಡು ಬೇಡ, ನಮ್ಮ ಕಾರ್ಯರೂಪಕ್ಕೆ ತಂದ್ಕೊಡ್ಲಿ. ದುಡ್ಡು ಬೇಡ. ಇಷ್ಟೇ ನಾನು ಕೇಳ್ಕೊತಿರೋದು. ಜನಸಾಮಾನ್ಯರಲ್ಲಿ ಇದು ಇಷ್ಟೇ ಕೇಳ್ಕೊತಿರೋದು. ದುಡ್ಡಿಗೆ ಆಸೆ ಬೀಳ್ಬೇಡಿ ದಯವಿಟ್ಟು. ನಿಮ್ಗೆ ಅನುಕೂಲತೆ ಆಗಂತ ಕೇಳ್ಕೊಳ್ಳಿ ಅಷ್ಟೇ. ನಂದೆರಡು ಮಾತುಗಳು ಮುಗಿಸ್ತೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಮಹಿಳೆಯರು ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಒಂಥರ ಮಿಶ್ರ ಅಭಿಪ್ರಾಯ ಅಂತಲೇ ಹೇಳ್ಬೋದು. ಕೆಲವೊಬ್ಬರು ಬಂದಿದೆ ಅಂತ ಹೇಳಿದರೆ, ಇನ್ನೂ ಕೆಲವೊಬ್ಬರು ಬಂದಿಲ್ಲ ಅಂತ ಹೇಳಿದ್ರು. ಜೊತೆಗೆ ಮತ್ತೊಬ್ಬರು ಹೇಳ್ತಾರೆ, ಏನಕ್ಕಪ್ಪ ನಮಗೆ ನಾವೇನು ಕೇಳಿದ್ವಾ ಈ ಗ್ಯಾರಂಟಿ ಯೋಜನೆ ಅಥವಾ ಈ ಹಣವನ್ನು ನಾವು ಕೇಳಿದ್ವಾ ಅನ್ನೋ ಮಾತುಗಳನ್ನು ಗೃಹಲಕ್ಷ್ಮಿಯರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮುಖ್ಯವಾಗಿ ನೋಡಬೇಕಾದ್ರೆ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಅಂದರೆ 2025-26ನೇ ಸಾಲಿನ ಬಜೆಟ್ನಲ್ಲಿ 28,608 ಕೋಟಿ ರೂಪಾಯಿಗಳನ್ನು ಕೇವಲ ಗೃಹಲಕ್ಷ್ಮಿ ಯೋಜನೆಗೆ ಮೀಸಲಾಗಿತ್ತು. ಆದರೆ ಈ ಎಲ್ಲ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಮೀಸಲಿಟ್ಟ ಹಣ ಎಲ್ಲಿ ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಸಹ ಸಾಕಷ್ಟು ಮೂಡ್ತಾ ಇರುವಂಥದ್ದು. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕಂಟಿನ್ಯೂಟಿ ಇಲ್ಲ, ನಿರಂತರತೆ ಇಲ್ಲ. ಪ್ರತಿ ತಿಂಗಳು ಹಣ ಜಮೆ ಆಗ್ತಾ ಇಲ್ಲ ಎಂಬ ಆರೋಪಗಳನ್ನು ಈಗ ಮಹಿಳೆಯರೇ ಮಾಡ್ತಾ ಇದ್ದಾರೆ. ಮಹಿಳೆಯರೇ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಟ್ಟ ಮಾತಿನಂತೆ ರಾಜ್ಯ ಸರ್ಕಾರ ನಡೀತಾ ಇಲ್ಲ ಎಂಬ ಪ್ರಶ್ನೆಯನ್ನು ಸಹ ಮಹಿಳೆಯರು ರಾಜ್ಯ ಸರ್ಕಾರಕ್ಕೆ ಒಂದು ಮಾಡ್ತಾ ಇರುವಂಥದ್ದು. ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ, ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ ಏನೆಲ್ಲ ಅವರು ಲಾಭಗಳನ್ನು ಪಡೆದ್ರು ಅನ್ನೋದು ಅವ್ರ ಬಾಯಿಂದಲೇ ನಾವು ಇದೀಗ ಕೇಳಿದ್ವಿ. ಆದರೆ ರಾಜ್ಯ ಸರ್ಕಾರದ ಮಾಹಿತಿ ಪ್ರಕಾರ ಆಗಸ್ಟ್ ತಿಂಗಳವರೆಗೆ ಹಣವನ್ನು ನೀಡಲಾಗಿದೆ ಎಂಬ ಮಾತಿದೆ. ಆದರೆ ವಿಪಕ್ಷಗಳು ಇದಕ್ಕೆ ಇಲ್ಲ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವೇ ಜಮೆ ಆಗಿಲ್ಲ, ಇದು ರಾಜ್ಯ ಸರ್ಕಾರ ಜನರಿಗೆ ತಪ್ಪು ಮಾಹಿತಿ ನೀಡ್ತಾ ಇದೆ, ಜೊತೆಗೆ ಸದನಕ್ಕೂ ತಪ್ಪು ಮಾಹಿತಿಯನ್ನು ಸಚಿವರು ನೀಡಿದ್ದಾರೆ ಅನ್ನೋ ಮಾತನ್ನು ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ. 5,000 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಯಿತು ಅನ್ನೋ ಮಾತನ್ನು, ಒಂದು ಪ್ರಶ್ನೆಯನ್ನು ಸಹ ಇದೀಗ ವಿಪಕ್ಷ ಬಿಜೆಪಿ ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇರುವಂಥದ್ದು. ಚಳಿಗಾಲದ ಈ ಅಧಿವೇಶನದಲ್ಲಿ ಗ್ಯಾರಂಟಿ ಕದನ ಸಾಕಷ್ಟು ಒಂದು ತಾರಕಕ್ಕೆ ಇರುವ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಈಗಾಗಲೇ ಅಧಿವೇಶನ ಸಂದರ್ಭದಲ್ಲಿ ಈ ಚರ್ಚೆಗೂ ಸಹ ಸಾಕಷ್ಟು ಒಂದು ಕಾವು ಪಡೆದುಕೊಂಡಿರುವಂಥದ್ದು. ಎಲ್ಲವನ್ನು ನೋಡಿದಾಗ ರಾಜ್ಯದಲ್ಲಿ ಮಹಿಳೆಯರಿಗೆ ಮೀಸಲಾಗಿಟ್ಟಿರುವ ಯೋಜನೆಯ ಹಣ ಎಲ್ಲಿ ಹೋಯಿತು ಅನ್ನೋ ಪ್ರಶ್ನೆ ಸಾಕಷ್ಟು ಮೂಡ್ತಾ ಇದೆ. ಯಾಕಂದರೆ ಈಗಾಗಲೇ ಮಹಿಳೆಯರು ಹೇಳಿದರು 2 ತಿಂಗಳ ಹಣ ಬಂದಿಲ್ಲ, 5 ತಿಂಗಳ ಹಣ ಬಂದಿಲ್ಲ ಅಂತ ಅವ್ರ ಬಾಯಿಂದಲೇ ನಾವು ಒಂದು ಕೇಳೋ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಅಂತಿಮವಾಗಿ ರಾಜ್ಯ ಸರ್ಕಾರ ನಿಖರವಾಗಿ ಎಷ್ಟು ತಿಂಗಳ ಹಣವನ್ನು ಬಿಡುಗಡೆ ಮಾಡಿದೆ ಅನ್ನೋದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಿದರೆ ಈ ರೀತಿಯಾದ ಒಂದು ಗೊಂದಲಗಳಿಗೆ, ಈ ರೀತಿಯಾದ ಒಂದು ಆಕ್ರೋಶಗಳಿಗೆ ಎಲ್ಲ ಒಂದು ಕಡೆ ಕಡಿವಾಣ ಬೀಳ್ಬೋದು, ಎಲ್ಲ ಒಂದು ಕಡೆ ಆಕ್ರೋಶವು ಕಡಿಮೆ ಆಗ್ಬೋದು ಅನ್ನೋದು ಇಲ್ಲಿ ಇವತ್ತಿನ ಒಂದು ನಾವು ಈ ರಿಯಾಲಿಟಿ ಚೆಕ್ನಲ್ಲಿ ನಮಗೆ ಅರ್ಥವಾಗುತ್ತೆ. ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.